ಈ ಥರ ಹೋಳಿಗೆ ರೆಡಿ ಆಗಬೇಕಪ್ಪ ಅಂತಂದರೆ ಇದಕ್ಕೆ ಏನೆಲ್ಲ ಆಗ್ತಾರೆ ಅಂತ ಗೊತ್ತಾ ಫ್ರೆಂಡ್ಸ್? ಅಮ್ಮ ಸ್ಟಾರ್ಟ್ ಮಾಡ್ಕೊ. ಫ್ರೆಂಡ್ಸ್ ಹುಷಾರಿರಲಿಲ್ಲ, ಬರೀ ಮಲಗಿ ಕಣ್ಣು ಹೆಂಗೆ ಇದೆ ನೋಡಿ, ಕಣ್ಣೆಲ್ಲ ಸಿಕ್ಕಾಬಿಟ್ಟೆ ನೋವು ಬಂದೋಗಿದೆ. ಮನೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ, ಬನ್ನಿ ಅಲ್ಲಿ ಹೋಗೋಣ. ಯಾವ ಥರ ಮಾಡ್ತಿದ್ದಾರೆ ಏನು ಪ್ರತಿಯೊಂದು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಹೋಳಿಗೆ ಕರಿತಾ ಇರೋವಂಥ ವಿಡಿಯೋನ ಇಲ್ಲೊಂದು ವಿಂಡೋ ಇದೆ, ಈ ವಿಂಡೋಯಿಂದ ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ. ನೀವೇನು ಮಾತಾಡ್ತೀರ ಅದ ವಾಯ್ಸ್ ಆಗ್ತಾನೆ ಇದರಲ್ಲಿ. ಸಣ್ಣ ತಗೋ. ಬಟ್ಟೆ ಬಿಸ್ತಲ್ಲ ಹೆಂಗೆ ಮಲ್ಕೊಂಡಿದೆ ನೋಡಿ ಫ್ರೆಂಡ್ಸ್. ನಮ್ಮ ಅಣ್ಣ ಮತ್ತು ನಮ್ಮ ತಂಗಿ ನನ್ನ ರೂಮಲ್ಲಿದ್ದಾರೆ, ನಾನು ವೀಡಿಯೋ ಮಾಡೋಂಥ ರೂಮು. ಕ್ಲೀನಾಗಿ ಇಟ್ಕೊಂಡಿಲ್ಲ, ಬಟ್ ಒಳಗಡೆ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಅಣ್ಣ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾನೆ. ಸಿಕ್ಕಾಬಟ್ಟೆ ಬಿಸ್ತಲ್ಲ. ನಮ್ಮ ತಂಗಿ ಒಂದು ರಸನ ಮಾಡಿದ್ದು ನಿಂಬೆಹಣ್ಣು ಹಾಕಿ, ನೋಡಿ ಅವಳು ಕೂಡ ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಿದ್ದಾಳೆ. ಬನ್ನಿ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಹೋಗೋಣ. ಈ ಥರ ಹೋಳಿಗೆ ರೆಡಿ ಆಗಬೇಕಪ್ಪ ಅಂತಂದರೆ ಇದಕ್ಕೆ ಏನೆಲ್ಲ ಆಗ್ತಾರೆ ಅಂತ ಗೊತ್ತಾ ಫ್ರೆಂಡ್ಸ್? ಅಮ್ಮ ಸ್ಟಾರ್ಟ್ ಮಾಡ್ಕೊ. ಫಸ್ಟ್ ಹೇಳ. ಶೇಂಗಾ ಹುರ್ಕೊಂಡು ಪುಡಿ ಮಾಡ್ಕೋಬೇಕು, ಪುಟಾಣಿ ಪುಡಿ ಮಾಡಬೇಕು, ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು, ಶುಂಠಿ, ಏಲಕ್ಕಿ, ಬೆಲ್ಲ, ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನೆನೆಸಿಟ್ಕೋಬೇಕು. ಮೇದ ಇಟ್ಟು ನೆನೆಸಿಟ್ಕೋಬೇಕು. ಒಂದು ಸ್ವಲ್ಪ ನೆಂದ ಮೇಲೆ ಹೋಳಿಗೆ ಉದ್ದಿ ಮೇಲೆ ಈ ಥರ ಹೋಳಿಗೆ ರೆಡಿ ಆಗ್ತವೆ ಫ್ರೆಂಡ್ಸ್. ಹೋಳಿಗೆ ಉದ್ದಬೇಕು, ಆ ಥರ ಉದ್ದಾದ್ಮೇಲೆ ಈ ಥರ ಹೋಳಿಗೆಗಳು ಫಿನಿಶಿಂಗ್ ಬರುತ್ತೆ. ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ, ಇದೆ ಅಲ್ವಾ? ಈ ಥರ ಒಂದು ಫಿನಿಶಿಂಗ್ ಬರುತ್ತೆ. ಈ ಥರ ಫಿನಿಶಿಂಗನ್ನು ಆ ಒಂದು ಎಣ್ಣೆಯಲ್ಲಿ ಹಾಕಿದಾಗ ಅದು ಈ ಥರ ಕರಗಿಬಿಟ್ಟು ಈ ಥರ ಫಿನಿಶಿಂಗ್ ಕೊಡುತ್ತೆ. ಇಷ್ಟೇ. ಇಷ್ಟು ರೆಡಿ ಆಗಿದೆ ಫ್ರೆಂಡ್ಸ್.
ನೋಡಿ ಇಷ್ಟು ಹೋಳಿಗೆಗಳು ಇವನು ರೆಡಿ ಆಗಿದ್ದಾವೆ, ನೀನು ಆಗ್ತಾ ಇದ್ದಾವೆ. ನಾಳೆ ಮಾಡೋಣ ಬೇಡ ಇರ್ತಾರೆ ಬರ್ತವೆ. ಫ್ರೆಂಡ್ಸ್ ಹೋಳಿಗೆ ರೆಡಿ ಆಯ್ತು ನೋಡಿ. ನಮ್ಮ ಅಣ್ಣ ಹಾಕೊಂಡು ಸರಿಯಾಗಿ ಬಡ್ತಾ ಇದ್ದಾನೆ ಹೋಳಿಗೆನ. ನೋಡಿ ಹಾಕೊಂಡು ಸರಿಯಾಗಿ ಹೊಡಿತಾವನೆ. ಪುರಿ ಹಾಕೊಂಡಿದ್ದಾನೆ, ಪುರಿ ಹಾಕೊಂಡು ಹೊಡಿತಾವನೆ. ಮಾಮ್ ಒಂದು ಹೋಳಿಗೆ ಹೊಡು ಸ್ಯಾಂಪಲ್ ನೋಡ್ತೀನಿ. ನೋಡಿ ಇದು ಒಂದು ಹೋಳಿಗೆ, ಇದು ಒಂದು ಹೋಳಿಗೆ, ಇದು ಬನ್ನಿ ತಿನ್ನೋಣ. ಸಿವಿ ಸಿವಿ ಆಗಿದೆ ಹೋಳಿಗೆ. ನೀವು ಒಳಗಡೆ ನೋಡ್ತಾ ಇರ್ಬೋದು, ಇದು ಹೂರ್ಣ, ಇದು ಒಳಗಡೆ ಇರೋದು ಹೂರ್ಣ. ಇದು ಸೂಸ್ಲಾ ಫ್ರೆಂಡ್ಸ್. ಇದು ನಾನು ಹಂಗೆ ಅಂದೆ, ಸೂಸ್ಲಾ. ಇದು ಒಳಗಿರೋದು ಸೂಸ್ಲಾ. ಸೂಸ್ಲಾನ ಸುಶೀಲ ಅನಪ. ಸೂಸ್ಲಾ ಫ್ರೆಂಡ್ಸ್, ಇದು ಸೂಸ್ಲಾ ಒಳಗಿರೋದು. ಸೇಮ್ ಇವು ಹಂಗಿದಾವೆ ಅಂದ್ರೆ ಕರ್ಜಿಕಾಯಿ ಇದ್ದಂಗೆ ಇದಾವೆ ಫ್ರೆಂಡ್ಸ್. ಎಸ್, ಇವು ಕರ್ಜಿಕಾಯಿ ಫ್ರೆಂಡ್ಸ್. ಹೋಳಿಗೆ ಅಲ್ಲ ಇವು, ಕರ್ಜಿಕಾಯಿ. ಒಂದು ಹೋಳಿಗೆ ಹೋಳಿಗೆ ಅಂತ ಅಂದ್ರೆ ಕರ್ಜಿಕಾಯಿ ಹಾಗಾದ್ರೆ ಹೂರ್ಣ ತುಂಬ ಇರಲ್ಲ. ಪುಡಿ ಮಾಡಿ ಫ್ರೆಂಡ್ಸ್, ಇದು ಕರ್ಜಿಕಾಯಿ. ಅವಾಗಲಿಂದ ಮಾಡಿರೋದು ಕರ್ಜಿಕಾಯಿ. ನಾನು ಹೋಳಿಗೆ ಅಂತ ಅಂದ್ಬಿಟ್ಟಿದ್ದೀನಿ, ಮಿಸ್ಟೇಕ್ ಆಗಿದೆ. ಕರ್ಜಿಕಾಯಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಕರ್ಜಿಕಾಯಿ ನೋಡಿ ಹೆಂಗಿದಾವೆ, ಚೆನ್ನಾಗಿದಾವೆ. ನಮ್ಮ ಮನೇಲಿ ಏನಂತಂದ್ರೆ ನನಗೆ ಸರ್ಪ್ರೈಸ್ ಕೊಡ್ಬೇಕಂತ ಅಂದು ಹೋಳಿಗೆ ಅಂತ ಅಂದಿದ್ದಾರೆ. ಲಾಸ್ಟಿಗೆ ಕರ್ಜಿಕಾಯಿ ಅಂದರೆ ಖುಷಿ ಪಡ್ತಾನೆ ಅಂತ ಅಂದ್ಬಿಟ್ಟು ಹಂಗೆ ನೋಡಿ ಕರ್ಜಿಕಾಯಿ ಇವು. ಅನ್ನ ಹಾಕ್ಸ್ಕೊಂತಿದ್ದಾನೆ ಫ್ರೆಂಡ್ಸ್. ಕಣೆ ಕರ್ಜಿಕಾಯಿ ಬೇಡ, ಕರ್ಜಿಕಾಯಿ ಬೇಡ ಅಂತ ತಿಂದ ತಿಂದಾದ್ಮೇಲೆ ಬೇಡ ಅಂತ ಇದ್ದಾನೆ. ಮೊಸರು ಹಾಕು ಬೇಡ ನೋಡಿ. ಬಿಸ್ತಲ್ಲ ಒಂದು ಮೊಸರು ಜಾಸ್ತಿ ತಿನ್ನೋದು. ಇವಾಗ ಮೊಸರು ಅಂತ ಅಂದರೆ అంటే నీ ఖర్చు కావాలే.